ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾರ್ ನಂಬರ್ ಓಕೆನಾ? ಹಲೋ, ಸರಿ. ಬನ್ನಿ, ರೆಡಿನಾ? ಅಯ್ಯೋ, ಅಪರೂಪಕ್ಕೆ ಯಜಮಾನ್ರ ಜೊತೆ ಆಚೆ ಹೋಗ್ತಾ ಇದೀನಿ. ಸ್ವಲ್ಪ ಟೈಮ್ ಕೊಡ್ಬೇಕಪ್ಪ. ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಅದ್ ಸರಿ, ಯಾವ ಕಂಪ್ನಿ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಮಾವ ನನ್ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಹೇಳಿದ್ರು? ಇವಳಿಗೆ ಸತ್ಯ ಹೇಳ್ಬಿಟ್ಲ? ಅದು ಸರಿ ಆಗಿದ್ರೆ ಮೊದ್ಲು ಮಾವ ಹೇಳಿ ಕೆಲಸ ಮುಗಿಸಿ ಆಮೇಲೆ ಶಾಪಿಂಗ್ ಹೋಗೋಣ, ಸಿನಿಮಾಗೂ ಹೋಗೋಣ. ಇನ್ನೂ ಟೈಮ್ ಇದ್ರೆ ಆಚೆ ಹೋಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊಂಬರೋಣ. ಏನಂತೀರಾ? ಮಣಿ, ಈಗ ನೀನ್ ಎಲ್ಲಿಗೆ ಕರೆದ್ರು ನಾನು ಅಲ್ಲಿಗೆ ಬರ್ತೀನಿ. ಹಾಗೆ ನೀನ್ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಎಲ್ಲಿಗೆ ಕರೆದ್ರು ನೀನ್ ಅಲ್ಲಿಗೆ ಬರ್ತೀಯ ಅಲ್ವಾ? ಜೊತೆಗೆ ನೀವಿರೋದಾದ್ರೆ ನಾನು ಮರುಭೂಮಿಗೆ ಬೇಕಿದ್ರು ಬರ್ತೀನಿ. ನಿಜ ಹೇಳ್ತಿದ್ಯಾ? ಹೌದು. ಆದ್ರೆ ನೀವ್ಯಾಕೆ ನನ್ನ ಮರುಭೂಮಿ ಕರ್ಕೊಂಡು ಹೋಗ್ತೀರಾ? ನನಗೆ ಮಾಮೂಲಿ ಬಿಸಿಲೇ ತಡ್ಕೊಳಕ್ಕಾಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇನ್ನು ಮರುಭೂಮಿ ಕರ್ಕೊಂಡು ಹೋಗ್ತೀರಾ? ನನ್ನ ಮನ್ಸಿಗೆ ಬೇಜಾರಾಗೋ ಯಾವ ಜಾಗಕ್ಕೂ ನೀವು ಕರ್ಕೊಂಡು ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ನಿನ್ನ ಮನಸ್ಸಿಗೆ ಬೇಜಾರಾಗೋ ಜಾಗಕ್ಕೆ ಕರ್ಕೊಂಡು ಹೋಗೋ ಸಿಚುವೇಶನ್ ಬಂದ್ರೆ? ಅಮ್ಮ, ನನಗಂತೂ ವಿಪರೀತ ಟೆನ್ಷನ್ ಆಗ್ತಿದೆಯಮ್ಮ. ಅಲ್ಲಮ್ಮ, ಸೈಕಿಯಾಟ್ರಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ, ಆದರೆ ವಿಷಯ ಪ್ರಿಯನ ಹತ್ರ ಹೇಳಲಿಲ್ಲ. ಗೊತ್ತಾದ್ರೆ ಖಂಡಿತ ಕೂಗಾಡ್ತಾಳಮ್ಮ. ನಾನಂತೂ ಬರಲ್ಲ. ನೋಡಿ, ನಾನು ಒಳ್ಳೆ ಮೂಡಲ್ಲಿ ಇದ್ದೀನಿ. ದಯವಿಟ್ಟು ನನ್ನ ಮೂಡ್ ಹಾಳು ಮಾಡ್ಬಿಡಿ. ಇವಾಗ ನಾನು ರೆಡಿ ಇದ್ದೀನಿ, ಹೋಗಣ್ವಾ? ಸರಿ, ಬಾ. ನಡೀರಿ. ಹಾಗಂತ ಹೇಳ್ದಲ್ಲೇ ಕಳಿಸೋದು ಬೇಡ. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಕಾರಣ ಗೊತ್ತಾಗಿ ಅವಳು ಗಲಾಟೆ ಮಾಡಿ ಕಣ್ಣೀರ್ ಹಾಕಿದ್ರೆ? ನೋಡು, ಅವಳಿಗೆ ಸಮಾಧಾನ ಮಾಡಿ ತಿಳಿ ಹೇಳೋದಕ್ಕೆ ನಾವೆಲ್ಲರೂ ಇದ್ದೀವಿ. ಡಾಕ್ಟರ್ ಹತ್ರ ಹೋದ್ಮೇಲೆ ಅವಳು ಗೊತ್ತಾದ್ರೆ ಅವಳು ರಾಧಾಂತ ಮಾಡ್ಬೋದು. ಅದಕ್ಕೆ ಹೊರಡಕ್ ಮುಂಚೆ ಪ್ರಿಯನ್ಗೆ ವಿಷಯ ತಿಳಿಸು ಅಂತ ಕರ್ಣನ್ಗೆ ಹೇಳಕ್ ಹೇಳಿದ್ದು. ಕರ್ಣ ಅವಳು ಹೇಳಿದ್ರೆ ಅವಳು ಕನ್ವಿನ್ಸ್ ಆಗ್ತಾಳ? ಈಗಲೂ ಪ್ರಯತ್ನ ಮಾಡ್ತಿರ್ಬೋದು. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡೋಣ. ಹೋಗೋಕ್ ಮುಂಚೆ ಅವಳನ್ನ ಕೂರ್ಸಿ ಸಮಾಧಾನವಾಗಿ ಹೇಳೋದೇ ಒಳ್ಳೇದಲ್ವಾ? ಅಲ್ಲಮ್ಮ, ಅದು ಕರ್ಣ, ಎಷ್ಟು ದಿನ ಆದ್ಮೇಲೆ ನೀವು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ರ ಗೊತ್ತಾ? ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಶಾಪಿಂಗಾ? ಹೌದು ಅಜ್ಜಿ, ಅಪರೂಪಕ್ಕೆ ಕರ್ಣ ನನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಶಾಪಿಂಗ್ ಹೋಗಿ ಸಿನಿಮಾ ನೋಡ್ಕೊಂಡು ಹಾಗೆ ವಾಪಸ್ ಬರ್ತಾ ಊಟ ಮಾಡ್ಕೊಂಡು ಬರ್ತೀವಿ. ಹಾ, ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ? ಅದು ಅದೇನಮ್ಮ, ಗಂಡ ಹೆಂಡತಿ ಇಬ್ರು ಅಪರೂಪಕ್ಕೆ ಶಾಪಿಂಗ್ ಹೋಗ್ತಿದ್ದೀರಾ, ಸುತ್ತಾಡ್ಕೊಂಡು ಬರೋಕ್ ಹೋಗ್ತಿದ್ದೀರಾ. ಇವತ್ತು ಕರ್ಣ ಆಫೀಸ್ಗೆ ಹೋಗೋದ್ ಬೇಡ, ನೀನೇ ಆಫೀಸ್ಗೆ ಹೋಗಿ ಎಲ್ಲ ನಿಭಾಯಿಸು ಅಂತಿದಾರಮ್ಮ, ಅಲ್ವೇ? ಹೌದೌದು. ಕರ್ಣ, ಹೋಗಪ್ಪ, ಬೇಗ ಕರ್ಕೊಂಡು ಹೋಗು. ಹುಷಾರು ಕಣೋ. ಹಾ, ಹೋಗ್ ಬರ್ತೀವಿ. ಹೋಗ್ಬೇಡ. ಅಪ್ಪ,
ಎಲ್ಲ ಸುಸೂತ್ರವಾಗಾದ್ರೆ ಸಾಕು. ಯಾಕೆ ಸರ್ ಟೆನ್ಷನ್ ಆಗಿದ್ದೀರಾ? ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಇವತ್ತು ಡಾಕ್ಟರ್ ಹತ್ರ ಏನು ಅಂತ ಎಲ್ಲ ಕರೆಕ್ಟಾಗಿ ಕೇಳ್ಕೊಳ್ಳೋಣ. ಈಗ್ಲಾದ್ರೂ ನನ್ಗೇನು ಆಗಿಲ್ಲ ಸೇವಂತಿ ಅಂತ ಬಾಯ್ ಬಿಡ್ತಿಲ್ವಲ್ಲ, ಮಾಡ್ತೀನಿ ರೀ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ಕಳ್ಳ 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 ಕಳ್ಳರು ನಾವೆಲ್ಲರೂ. ಸುಳ್ಳ 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 ಸುಳ್ಳ. ಯಾಕೆ ಸರ್ ಆಫ್ ಮಾಡ್ಬಿಟ್ರಿ? ಹಾಡ್ಬೇಡ. ಯಾಕೆ ಬೇಡ? ಚೆನ್ನಾಗಿಲ್ಲ, ಈ ಹಾಡು ಚೆನ್ನಾಗಿಲ್ಲ. ಏನ್ ಸರ್ ಹಿಂಗಂದ್ಬಿಟ್ರಿ? SP ಭಾರ್ಗವಿ ಸಿನಿಮಾ ಸಾಂಗ್ ಅದು. ಇವತ್ತಿನ ರಾಜಕಾರಣನ ಅವತ್ತಿನ ಹಾಡಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವ್ ನೋಡಿದ್ರೆ ಅದನ್ನ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರಾ. ನೀವೇ ಕಳ್ಳನೋ ಸುಳ್ಳನೋ ಅನ್ನೋ ಹತ್ರ ಆಡ್ತಿದ್ದೀರಪ್ಪ. ನೀವು ಕಳ್ಳ ಅಂತೂ ಅಲ್ಲ, ಸುಳ್ಳಂತೂ ಹೇಳೋದೇ ಇಲ್ಲ ಅಲ್ವಾ ಸರ್? ನಾನ್ ಯಾಕೆ ಸುಳ್ಳು ಹೇಳ್ತೀನಿ? ಇಲ್ಲಪ್ಪ, ಇಲ್ಲ. ಈಗ್ಲೂ ನಿಜ ಹೇಳಲ್ವಾ? ಅಯ್ಯಯ್ಯೋ, ನಮ್ ಫ್ಯಾಮಿಲಿ ಡಾಕ್ಟರ್ ಇರೋ ಕಡೆನೇ ಹೋಗ್ತಿದ್ದಾಳಲ್ಲಪ್ಪ. ಸೇವಂತಿ, ಅದು ಹಾಸ್ಪಿಟಲ್ ರೂಟು ಇದಲ್ಲ. ಇದಲ್ವಾ? ಯಾಕೆ ಸರ್, ನೀವು ಮಾಮೂಲಾಗಿ ಇದೇ ರೂಟಲ್ಲಲ್ವಾ ಹಾಸ್ಪಿಟ್ಲ್ಗೆ ಹೋಗೋದು? ಹೌದು. ಮತ್ತಿವಾಗ ಯಾಕೆ ಬೇರೆ ಹಾಸ್ಪಿಟ್ಲು? ಅದು ಆಕ್ಸಿಡೆಂಟ್ ಆಯ್ತಲ್ಲ, ಹಾ, ಎಮರ್ಜೆನ್ಸಿಗೆ ಅಂತ ಅಲ್ಲೇ ಹತ್ತಿರದ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಓ ಹೌದಲ್ಲ, ಲಾಜಿಕ್ ಸರಿಯಾಗಿದೆ. ಸರಿ, ನಿಮ್ಮನ್ನ ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರೋ ಅದೇ ಹಾಸ್ಪಿಟ್ಲಿಗೆ ಹೋಗೋಣ. ನಿಮ್ಮನ್ನ ಯಾವ ಡಾಕ್ಟರ್ ಟ್ರೀಟ್ ಮಾಡಿದ್ರೋ ಅದೇ ಡಾಕ್ಟರ್ ತೋರ್ಸೋಣ. ಸರ್, ಹಾಸ್ಪಿಟ್ಲ್ ಹೆಸರು ಮತ್ತದ್ರ ರೂಟು ಹೇಳ್ಬಿಡಿ. ಕಾರ್ ರಿಟರ್ನ್ ಮಾಡ್ಲಾ? ಅಲ್ಲ,